ನಮಸ್ಕಾರ ವೀಕ್ಷಕರೇ. ಹಿಂದಿನ ಸಂಚಿಕೆಗಳಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಇತಿಹಾಸ, ವೈಲಿನ್ ವಾದ್ಯದ ಬಗ್ಗೆ ಹಾಗೂ ವೈಲಿನ್ ಶ್ರುತಿ ಮಾಡೋದು ಯಾವ ರೀತಿ, ಈ ಥರ ವಿಚಾರಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ. ಈಗ ಮುಂದಕ್ಕೆ ಸರಳೆ ವರಸೆಗಳು ಅಂದರೆ ಸಾಪಾಸ ಆದಮೇಲೆ ಸರಿಗಮ ಪದ ನಿಸ ನುಡಿಸೋದನ್ನು ಯಾವ ರೀತಿ ಶುರು ಮಾಡ್ತೀವಿ, ಯಾವ ರಾಗದಲ್ಲಿದೆ, ಯಾವ ರಾಗದಲ್ಲಿ ಅದೇ ರಾಗದಲ್ಲಿ ಯಾಕೆ ನಾವು ಕಲಿಬೇಕು, ಈ ಎಲ್ಲ ಮಾಹಿತಿಗಳನ್ನು ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಸರಳೆ ವರಸೆಗಳು ಅಂದರೆ ಸರಳೆ ಅಂದರೆ ಸರಳವಾದದ್ದು, ಬಹಳ ಸರಳವಾಗಿರುವಂಥದ್ದು, ಸುಲಭವಾಗಿ ಕಲಿಯೋದಕ್ಕೆ ಸಾಧ್ಯ ಆಗುವಂಥದ್ದು, ಈಸಿ ಇರೋವಂಥದ್ದು. ವರಸೆಗಳು ಅಂದರೆ ಎಕ್ಸಸೈಸ್, ಹಾಗಾಗಿ ಸಿಂಪಲ್ ಎಕ್ಸಸೈಸಸ್, ಸರಳವಾದ ಅಭ್ಯಾಸವನ್ನು ಮಾಡೋ ಅಂಥ ಒಂದು ಪಾಠ ಸರಳೆ ವರಸೆಗಳು. ಆ ಸರಳೆ ವರಸೆಗಳು ಯಾವ ರಾಗದಲ್ಲಿ ನಾವು ಶುರು ಮಾಡ್ತೀವಿ ಅಂದರೆ ಮಾಯಾಮಾಳವ ಗೌಳ ಅನ್ನೋದು ರಾಗದ ಹೆಸರು. ಮಾಯಾಮಾಳವ ಗೌಳ ಇದು 72 ಮೇಳಕರ್ತ ರಾಗಗಳಲ್ಲಿ 15ನೇ ಮೇಳಕರ್ತ ರಾಗ. ಈ ಮೇಳಕರ್ತ ರಾಗ ಅಂದರೆ ಏನು, ಈ ಎಲ್ಲ ಮಾಹಿತಿಗಳನ್ನು ಮುಂದೆ ನಾವು ಆ ಶಾಸ್ತ್ರ ವಿಭಾಗಕ್ಕೆ ಬಂದಾಗ ತಿಳಿದುಕೊಂಡ್ರೆ ಅರ್ಥ ಆಗತ್ತೆ. ಸರಳೆ ವರಸೆಗಳನ್ನು ಕಲಿಯೋ ಹಂತದಲ್ಲಿ ನಾವು ಯಾವ ರಾಗದಲ್ಲಿ ಸರಳೆ ವರಸೆ ನುಡಿಸ್ತಾ ಇದ್ದೀವಿ, ಅದು ಯಾವ ವಿಭಾಗದ ರಾಗ ಮತ್ತು ಆ ರಾಗದ ಸ್ವರಸ್ಥಾನಗಳೇನು, ಅಷ್ಟು ಮಾಹಿತಿ ಗೊತ್ತಿದ್ದು ನುಡಿಸೋದಕ್ಕೆ ಕಲಿತ್ರೆ ಸಾಕು. ಅದರ ವಿಸ್ತೃತ ಶಾಸ್ತ್ರ ವಿಭಾಗವನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಲಿಬಹುದು. ಮಾಯಾಮಾಳವ ಗೌಳ ರಾಗದಲ್ಲಿ ಆರೋಹಣ ಮತ್ತು ಅವರೋಹಣ ಯಾವ ರೀತಿ ಇರುತ್ತೆ, ಅದು ಯಾಕೆ ಅದೇ ಸ್ವರಸ್ಥಾನಗಳು ಇರುವಂಥ ರಾಗದಲ್ಲೇ ಯಾಕೆ ಕಲಿಬೇಕು ಅನ್ನೋದನ್ನು ನೋಡೋಣ. ಯಾಕೆ ಅಂದರೆ ಇಲ್ಲಿ ಈ ರಾಗದಲ್ಲಿ ಎರಡೆರಡು ಸ್ವರಗಳು ಒಂದರ ಪಕ್ಕದಲ್ಲಿ ಒಂದು ಪ್ಲೇಸ್ ಆಗಿರುತ್ತೆ. ಹಾಗಾಗಿ ಇದು ವೋಕಲ್ಲಿಂದ ಹಿಡಿದು ಪ್ರತಿ ಇನ್ಸ್ಟ್ರೂಮೆಂಟಲ್ಲೂ ಕೂಡ ಈ ರಾಗದಲ್ಲೇ ನಮ್ಮ ಆರಂಭಿಕ ಪಾಠಗಳನ್ನು ಕಲಿಬೇಕು ಅನ್ನೋವಂಥ ಒಂದು ನಿಯಮವನ್ನು ಶ್ರೀ ಪುರಂದರದಾಸರು ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಸ್ವರಸ್ಥಾನಗಳು ಪ್ಲೇಸ್ ಆಗಿರುತ್ತೆ ಇದರಲ್ಲಿ ಅಂದರೆ ಸ ಹಾಗೂ ರಿ, ಸ ರಿ ಗ ಮ ಪದ ನಿ ಸ ನಮಗೆ ಗೊತ್ತಿರೋ ಅಂಥದ್ದು. ಅದರಲ್ಲಿ ಸ ಪಕ್ಕದ ಸ್ಥಾನದಲ್ಲೇ ರಿ ಇರತಕ್ಕಂಥದ್ದು. ಸ ರಿ. ಅದಾದ ಮೇಲೆ ಮುಂದಿನ ಸ್ವರ ಗ, ಸ ರಿ ಪಕ್ಕ ಪಕ್ಕದಲ್ಲೇ ಇರುತ್ತೆ. ರಿ ಮತ್ತೆ ಗ ನಡುವೆ ಅಂತರ ಇರುತ್ತೆ. ರಿ ಗ ಸ ರಿ ರಿ ಗ. ಮುಂದೆ ಗ ಮ ಪಕ್ಕ ಪಕ್ಕದ ಸ್ವರಸ್ಥಾನದಲ್ಲೇ ಇರುತ್ತೆ. ಗ ಮುಂದೆ ಮ ಮತ್ತು ಪ, ಸ ರಿ ಗ ಮ ಸ್ವರಸ್ಥಾನವನ್ನು ನಮ್ಮ ಸಪ್ತಸ್ವರದಲ್ಲಿ ಪೂರ್ವಾಂಗ ಸ್ವರಗಳು ಅಂತೀವಿ. ಪದ ನಿ ಸ ಉತ್ತರಾಂಗ ಸ್ವರಗಳು. ಮ ಇಂದ ಪ ನಡುವೆ ಮತ್ತೆ ಅರ್ಧ ಸ್ವರಸ್ಥಾನದಷ್ಟು ಗ್ಯಾಪ್ ಇರುತ್ತೆ. ಅಂದರೆ ಮುಂದೆ ಪ ಪಕ್ಕದ ಸ್ವರಸ್ಥಾನದಲ್ಲೇ ದ. ಅದಾದ ನಂತರ ದ ಮತ್ತು ನೀ ನಡುವೆ ಅಂತರ ಇರುತ್ತೆ. ಮುಂದಿನ ಸ ನೀ ಆದಮೇಲೆ ಮುಂದಿನ ಸ್ಥಾಯಿಯ ಸ ಕೂಡ ನೀಯ ಪಕ್ಕದ ಸ್ವರಸ್ಥಾನದಲ್ಲೇ ಇರುತ್ತೆ. ಮಾಯಾಮಾಳವ ಗೌಳ ರಾಗದಲ್ಲಿ ಈ ರೀತಿಯ ಆರೋಹಣ ಅವರೋಹಣ ಇರೋದರಿಂದಾಗಿ ಈ ರಾಗದಿಂದನೇ ಸಂಗೀತ ಕಲಿಕೆ ಪ್ರಾರಂಭ ಮಾಡಬೇಕು ಅನ್ನುವಂಥ ನಿಯಮ ಬಂದಿರೋವಂಥದ್ದು. ಇದು ಸಾಮಾನ್ಯವಾಗಿ ಆಯಿತು. ನಮ್ಮ ವಾದ್ಯದಲ್ಲಿ ಈ ಸ್ವರಸ್ಥಾನ ಹೇಗೆ ನುಡಿಸೋದು ಅನ್ನೋದನ್ನು ಮತ್ತೆ ಗಮನ ಇಟ್ಟು ನೋಡೋಣ. ಸ ನುಡಿಸ್ಬೇಕಾದ್ರೆ ಯಾವುದೇ ನಾವು ಬೆರಳುಗಳನ್ನು ಬಳಸೋದಿಲ್ಲ. ಇದನ್ನು ಸಾಪಾಸ ಕಲಿಕೆ ಸಂಚಿಕೆಯಲ್ಲಿ ಗೊತ್ತಾಗಿರೋವಂಥದ್ದು. ಮೊದಲು ನಾವು ಸಾಪಾಸನಲ್ಲಿ ಏನು ಬೋ ಕಲ್ತಿದ್ದೀವಿ, ಈ ಕಡೆಯಿಂದ ನಾವು ಈ ಭಾಗದಲ್ಲಿ ಬೋ ಇಟ್ಕೊಂಡಿರ್ತೀವಿ. ಈ ಭಾಗದಿಂದ ನುಡಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ತಂತಿಯ ಮೇಲೆ ಈ ಭಾಗದಿಂದ ನೇರವಾಗಿ ಯಾವುದೇ ಸ್ವರ ನುಡಿಸ್ಬೇಕಾದ್ರೆ ನೇರವಾಗಿ ಬೋ ಮಾಡತಕ್ಕಂಥದ್ದು. ಅಂದರೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ
ನಮ್ಮ ಭಾರತ ದೇಶದ ಭೂಪಟ ಮ್ಯಾಪನ್ನು ನಾವೆಲ್ಲ ನೋಡಿರ್ತೀವಿ. ಗುಜರಾತ್ ಎಲ್ಲಿದೆ ಹಾಗೂ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಎಲ್ಲಿದೆ ನಮಗೆಲ್ಲ ಗೊತ್ತಿರೋ ಅಂಥದ್ದು. ಅಲ್ಲಿಂದ ನಾವು ಒಂದು ರೌಂಡ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋ ರೀತಿ ಗುಜರಾತಿಂದ ವೆಸ್ಟ್ ಬೆಂಗಾಲ್ಗೆ ಹೋಗೋ ರೀತಿ ಬೋ ಮಾಡಬೇಕು. ಮತ್ತೆ ವಾಪಸ್ ವೆಸ್ಟ್ ಬೆಂಗಾಲಿಂದ ಗುಜರಾತ್. ಸಾಮಾನ್ಯ ಆರಂಭಿಕ ಹಂತದಲ್ಲಿ ಬೋ ಮಾಡಬೇಕಾದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗುಜರಾತಿಂದ ಡೆಲ್ಲಿಗೆ ಈ ರೀತಿ ಆಗೋಂಥ ಚಾನ್ಸಸ್ ಇರುತ್ತೆ. ಅದನ್ನು ನೋಡ್ಕೊಂಡು ಹುಷಾರಾಗಿ ಇದೇ ರೀತಿ ಬೋ ಹಾಕೋದನ್ನ ಸಾಪಾಸ ಹಂತದಲ್ಲೇನೆ ಅದನ್ನು ನಿಶ್ಚಯ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ಈಗ ಸರಿಗಮ ಪದನಿಸ ಸ, ಅದಾದ ನಂತರ ರಿ. ಈ ಮೊದಲು 2, 3, 4 ಈ ತಂತಿಗಳನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿರೋ ಪ್ರಕಾರ ಸ ಎರಡನೇ ತಂತಿ, ಅದರ ಮೊದಲ ಭಾಗದಲ್ಲಿ ಮೊದಲನೇ ಸ್ವರ ಅಂದರೆ ಎರಡನೇ ತಂತಿಯ ಅತಿ ಕೆಳ ವಿಭಾಗದಲ್ಲಿ ತೋರು ಬೆರಳು, ನಮ್ಮ ತೋರು ಬೆರಳನ್ನು ಈ ರೀತಿ ಇಟ್ಕೊಳ್ಳೋದು ಕಲ್ತಿದ್ವಿ ಹಿಂದಿನ ಸಂಚಿಕೆಯಲ್ಲಿ. ಫಿಂಗರ್ ಟಿಪ್ ಅಂತ ಏನು ಹೇಳ್ತೀವಿ, ಆ ಭಾಗದಿಂದ ಸ್ವರಸ್ಥಾನವನ್ನು ಪ್ರೆಸ್ ಮಾಡಿಕೊಂಡು ಬೋ, ನೇರವಾಗಿ ಬೋ. ರೀ, ಸಾ, ರೀ. ಮುಂದೆ ಗ, ನಮ್ಮ ಮುಂದಿನ ಬೆರಳು ಅಂದರೆ ಮಧ್ಯದ ಬೆರಳು. ರೀ ಮತ್ತು ಗ ನಡುವೆ 2 ಬೆರಳುಗಳ ಅಂತರವನ್ನು ನೋಡಿಕೊಂಡು ಫಿಂಗರ್ ಟಿಪ್ ಇಟ್ಕೊಂಡು ಮಧ್ಯದ ಬೆರಳಲ್ಲಿ ಗ, 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 ಗ ಸ್ವರ ನುಡಿಸಿದ ನಂತರ ಆ ಬೆರಳನ್ನು ಅಲ್ಲಿಯೇ ಉಳಿಸಿಕೊಂಡು ಮುಂದಿನ ಬೆರಳನ್ನು ಕೂಡ ಅದರ ಜೊತೆಗೆ ಅಂಟಿಕೊಂಡು ಇರೋ ಹಾಗೆ, ಯಾವುದೇ ರೀತಿ ಇಲ್ಲಿ ಅಂತರ ಇರಬಾರ್ದು. ಇದ್ದರೆ ಮಾ ಶ್ರುತಿ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಗ ನುಡಿಸಿದ ನಂತರ ಅದರ ಪಕ್ಕದಲ್ಲೇ ಮುಂದಿನ ಬೆರಳು ಮ. ಮತ್ತೊಮ್ಮೆ ಸರಿಗಮ ಸಾ, ರೀ, ಗ, ಮ. ಇದು ಸರಿಗಮ. ಪ ನಿಮಗೆಲ್ಲ ಗೊತ್ತೇ ಇದೆ, ಸಾಪಾಸನಲ್ಲಿ ಯಾವ ರೀತಿ ನುಡಿಸಿದ್ದೀವಿ. ಮೊದಲನೇ ತಂತಿ ಪ. ಪ ನಂತರದಲ್ಲಿ ಈ ರೀ ಯಾವ ರೀತಿ ನುಡಿಸಿದ್ವಿ ಎರಡನೇ ತಂತಿಯಲ್ಲಿ, ಅದೇ ರೀತಿ ಮೊದಲನೇ ತಂತಿಯಲ್ಲಿ ತೋರು ಬೆರಳು ದ, ದ. ಅದಾದ ನಂತರ ನೀ ಅಂದರೆ ಇಲ್ಲಿ ಗ ಯಾವ ರೀತಿ ಇಟ್ಕೊಂಡಿರ್ತೀವಿ ಅದೇ ರೀತಿ ಮೊದಲನೇ ತಂತಿಯಲ್ಲಿ ಮಧ್ಯದ ಬೆರಳು ನೀ. ಅದಾದ ನಂತರ ಮುಂದಿನ ಸ, ಅದು 2 ಬೆರಳುಗಳನ್ನು ಇಟ್ಕೊಂಡು ಇಲ್ಲಿ ಮಾ ಯಾವ ರೀತಿ ಬರುತ್ತೆ ಅದೇ ರೀತಿ ಸ. ಮತ್ತೊಮ್ಮೆ ಆರೋಹಣ ಸ, ರೀ, ಗ, ಮಾ, ಪ, ದ, ನೀ, ಸ. ಇದಾದ ನಂತರ ಒಂದೊಂದೇ ಬೆರಳನ್ನು ಹಿಂಬದಿ ಹೋಗ್ತಾ ಇದ್ದರೆ ಅವರೋಹಣ ಆಗತ್ತೆ. ಅಂದರೆ ಸ ನುಡಿಸಿದ ನಂತರ ಅದೇ ರೀತಿ ಮತ್ತೆ ಸ, 2 ಬೆರಳು ಇಟ್ಕೊಂಡಿರ್ತೀವಿ ನೀ ಮತ್ತು ಸ ಬೆರಳು ಉಂಗುರದ ಬೆರಳು ಮಾತ್ರ ತೆಗಿಬೇಕು. ಮಧ್ಯದ ಬೆರಳು ಹಾಗೆ ಇಟ್ಕೊಂಡು ಮತ್ತೆ ತೋರು ಬೆರಳು ಕೆಳಗಡೆ ದ. ಎಲ್ಲ ಬೆರಳುಗಳನ್ನು ತೆಗೆದ್ರೆ ಮತ್ತೆ ಎರಡನೇ ತಂತಿಯಲ್ಲಿ 2 ಬೆರಳುಗಳು ಮಾ, ಗ, ರೀ, ಸ. ಮತ್ತೊಮ್ಮೆ ಸರಿಗಮ ಪದನಿಸ ಸಾನಿದಾಪ ಮಾಗಾರಿಸ.
ವೀಕ್ಷಕರೇ, ಇದು ಮಾಯಾಮಾಳವ ರಾಗದ ಸ್ವರಸ್ಥಾನಗಳು ಸಾರಿಗಮ ಪದ ನಿಸ ಸಾನಿದಪ ಮಗರಿಸ, ಆರೋಹಣ ಮತ್ತು ಅವರೋಹಣ. ಇದಕ್ಕೆ ಬಹಳ ಸಿಮಿಲರ್ ಆಗಿ ಮೊದಲನೇ ಪಾಠ ಇರುತ್ತೆ ಸರಳೆ ವರಸೆಯಲ್ಲಿ. ಅದನ್ನು ತಾಳದೊಂದಿಗೆ ಆ ಪಾಠವನ್ನು ಹೇಗೆ ಕಲಿಯೋದು ಅಂತ ಸರಳೆ ವರಸೆಯ ಅಭ್ಯಾಸ ಪಾಠಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.